ಹಲೋ ಎವ್ರಿವನ್ ಸ್ಟೂಡೆಂಟ್ಸ್, ಇವತ್ತು ನಾವು 2025-26ನೇ ಸಾಲಿನ ಒಂದು ಸೆಕೆಂಡ್ PUC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇವೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಇದು ಈ ವರ್ಷದ. ಸೊ ಇದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಒಂದು 3 ಅಂಕದ ಪ್ರಶ್ನೆಯೊಂದನ್ನು ತೆಗೆದುಕೊಂಡಿದ್ದೇವೆ. ಕ್ವಶನ್ ನಂಬರ್ 11 3 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದು 2 ಅಂಕದ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 13 ಬಂದು ಒಂದು 5 ಅಂಕದ ಪ್ರಶ್ನೆ. ಒಟ್ಟು ಒಂದು 10 ಅಂಕವನ್ನು ಯಾವ ರೀತಿಯಾಗಿ ಸರಳವಾಗಿ ಪಡೆದುಕೊಳ್ಬೇಕು ಮತ್ತು ಸರಳವಾಗಿ ಯಾವ ರೀತಿಯಾಗಿ ಇದನ್ನು ಬಿಡಿಸಬೇಕು ಅನ್ನೋದನ್ನು ಸೊ ಈ ಒಂದು ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬ್ರಾಕೆಟ್ಸ್ನಲ್ಲಿ ವರ್ಬ್ಗಳನ್ನು ಕೊಡಲಾಗಿದೆ. ಸೊ ಅವುಗಳನ್ನು ಬಳಸ್ಕೊಂಡು ನೀವು ಪ್ಯಾಸಿವ್ ಫಾರ್ಮನ್ನು ಮಾಡಿರಿ ಅಂತ ಹೇಳ್ತಾರೆ. ಸೊ ಈ ಒಂದು ಟಾಪಿಕ್ ಬಂದು ಈ ಒಂದು ಸೆಕೆಂಡ್ PUCಯ ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ಒಂದು ಟಾಪಿಕ್ಕು. ಸೊ ಈಗಾಗಲೇ ಇದು ನಿಮ್ಮ ಪಠ್ಯಕ್ರಮದಲ್ಲಿರೋದ್ರಿಂದ ಇದನ್ನು ಫಾಸ್ಟ್ ಟೆನ್ಸ್ನಲ್ಲಿ ಸೊ ಇದನ್ನು ಏನು ಮಾಡಲಾಗಿದೆ ನ್ಯಾರೇಟ್ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಇದು ಫಾಸ್ಟ್ ಟೆನ್ಸ್ನಲ್ಲೇ ಇರುತ್ತೆ. ಸೊ ಇದನ್ನು ನಾವು ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್, ದೇರ್ ಫಾರ್ ಇಟ್ ಡ್ಯಾಶ್ ಅಂತ ಕೊಡಲಾಗಿದೆ, ಡಿಸೈಡೆಡ್ ಅಂತೇಳಿ. ಸೊ ಇದು ಒಂದು ಸಿಂಪಲ್ ಫಾಸ್ಟ್ನಲ್ಲಿರುವಂಥದ್ದು, ಸಿಂಪಲ್ ಫಾಸ್ಟ್. ಸೊ ನಿಮಗೆ ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ನೋಡ್ತಾ ಹೋಗೋದಾದರೆ, ಸೊ ಸಿಂಪಲ್ ಫಾಸ್ಟ್ನಲ್ಲಿ ಇರ್ತಕ್ಕಂಥದ್ದನ್ನು ನೀವು ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂತಂದರೆ, ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಆ್ಯಕ್ಟಿವ್ನಲ್ಲಿ ವರ್ಬ್ ಟು ಇರ್ತದೆ, ನಿಮ್ಗೆ ವರ್ಬ್ ಟು ಇರ್ತದೆ ಡೈರೆಕ್ಟ್. ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ, ಪ್ಯಾಸಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ಸು ವರ್ಬ್ 3 ಮಾಡಬೇಕು. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಹೋಗಿ, ಡಿಸೈಡ್ ಅಂತ ಕೊಡಲಾಗಿದೆ. ಇದು ವರ್ಬ್ 1 ಏನಾಗುತ್ತೆ, ಡಿಸೈಡೆಡ್ ಆಗುತ್ತೆ, ಡಿಸೈಡ್ ಆಗುತ್ತೆ. ವರ್ಬ್ 1 ಡಿಸೈಡ್, ವರ್ಬ್ 2 ಏನಾಗುತ್ತೆ, ಡಿಸೈಡೆಡ್ ಆಗುತ್ತೆ, ಡಿಸೈಡೆಡ್ ಆಗುತ್ತೆ. ಸೇಮ್ ವರ್ಬ್ 3 ಕೂಡ ಡಿಸೈಡೆಡ್ ಆಗುತ್ತೆ. ಓಕೆ, ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಫಾಸ್ಟಿಂದ ನೀವು ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದಾಗ ಏನೇನು ಬರುತ್ತಪ್ಪ ಅಂತಂದರೆ, ಫಾರ್ಮುಲಾದಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬು ವಾಸ್ ಆರ್ ವೇರ್ ಬರುತ್ತೆ. ಪ್ಲಸ್ ಏನು ಬರುತ್ತೆ, ವರ್ಬ್ ತರ್ಡ್ ಏನಿದೆ ಇಲ್ಲಿ ಡಿಸೈಡೆಡ್ ಇದೆ. ಸೊ ಅದನ್ನು ಹಚ್ಚಬೇಕು, ಡಿಸೈಡೆಡ್. ಸೊ ಈ ರೀತಿಯಾಗಿ ಬರಬೇಕು. ಸೊ ವಾಸ್ ವರ್ ಬರುತ್ತೆ. ಸೊ ವಾಸ್ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಬರುತ್ತೆ, ವರ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬರುತ್ತೆ. ಅಲ್ಲಿ ಇಟ್ ಅಂತ ಇದೆಯಲ್ಲ, ಸೊ ಇಟ್ ಅನ್ನುವಂಥದ್ದು ಇದು ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ವಾಸ್ ಅನ್ನುವಂಥದ್ದೇ ಬಳಸಬೇಕು. ಸೊ ವಾಸ್ ಡಿಸೈಡೆಡ್ ಅನ್ನುವಂಥದ್ದು ರೈಟ್ ಆಗುತ್ತೆ. ವಾಸ್ ಡಿಸೈಡೆಡ್ ಟು ಅಲ್ಟರ್ ಇಟ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ದಿಸ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಇನ್ಫಾರ್ಮ್ ಅನ್ನುವಂಥದ್ದನ್ನು ಕೊಡಲಾಗಿದೆ. ಸೊ ಇನ್ಫಾರ್ಮನ್ನು ಕೂಡ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ನೋಡಿ, ಇನ್ಫಾರ್ಮ್ಡ್. ನೆಕ್ಸ್ಟ್ ವರ್ಬ್ 3 ಕೂಡ ಇನ್ಫಾರ್ಮ್ಡ್. ಸೊ ಸೇಮ್ ಫಾಸ್ಟ್ ಟೆನ್ಸ್ನಲ್ಲಿ ಇರೋದ್ರಿಂದ ಸೊ ಇದನ್ನು ಕೂಡ ನಾವು ಸಿಂಪಲ್ ಫಾಸ್ಟಿಂದ ಪ್ಯಾಸಿವ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡೋದಂದರೆ ಸೇಮ್ ರೂಲು. ಸೊ ವಾಸ್ ವೇರ್ ಪ್ಲಸ್ ವರ್ಬ್ 3 ಏನಿದೆ, ಸೊ ಇನ್ಫಾರ್ಮ್ಡ್. ಸೊ ಏನಾಗುತ್ತೆ ಇಲ್ಲಿ, ದಿಸ್ ಅಂತಕ್ಕಂಥದ್ದು ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ನಾವೇನು ಮಾಡ್ತೀವಿ, ವಾಸ್ ಇನ್ಫಾರ್ಮ್ಡ್ ಅಂತ ಬಳಸ್ತೀವಿ. ವಾಸ್ ಇನ್ಫಾರ್ಮ್ಡ್. ಸೊ ಇದು ರೈಟ್ ಆಗುತ್ತೆ. ದಿಸ್ ವಾಸ್ ಇನ್ಫಾರ್ಮ್ಡ್ ಟು ದ ಫ್ರೆಂಡ್ಸ್ ಆ್ಯಂಡ್ ಹಿ ಅಗ್ರಿ ಟು ದಿಸ್, ದ ಕ್ರಿಮಿನಲ್ ಡ್ಯಾಶ್ ಕೀಪ್ ಇನ್ ದ ಪ್ರಿಸನ್ ಆ್ಯಂಡ್ ದೆ ಪ್ಲೇಸ್ಡ್ ಎ ಗಾರ್ಡ್ ಓವರ್ ಹಿಮ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಕೀಪ್ ಅನ್ನುವಂಥದ್ದಿದೆ. ಸೊ ಇದನ್ನು ಕೂಡ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು, ಕೀಪ್ ಬೇಸ್ ವರ್ಬ್ ಇದು. ಸೊ ಕೆಪ್ಟ್ ಆಗುತ್ತೆ V2. ನೆಕ್ಸ್ಟ್ V3 ಕೂಡ ಫಾಸ್ಟ್ ಪಾರ್ಟಿಸಿಪಲ್ ಕೆಪ್ಟ್ ಆಗುತ್ತೆ. ಓಕೆ, ಇಲ್ಲಿ ಕೂಡ ಸೇಮ್ ರೂಲ್, ವಾಸ್
ಬರ್ವರ್ ಪ್ಲಸ್ ವರ್ಬ್ 3 ಏನು ಬರ್ತದ ಕೆಪ್ಟ್. ಓಕೆ ನೋಡಿ ಏನು ಬರುತ್ತೆ ದ ಕ್ರಿಮಿನಲ್. ಸೊ ಕ್ರಿಮಿನಲ್ ಅಂತಕ್ಕಂಥ ಸಬ್ಜೆಕ್ಟ್ ಸಿಂಗಲ್ ಆಗಿದೆ. ಸೊ ಹೀಗಾಗಿ ವಾಸ್ ಅಂತಕ್ಕಂಥದ್ದು ಬರಬೇಕು. ವಾಸ್ ಕೆಪ್ಟ್ ಇನ್ ದ ಪ್ರಿಸನ್ ಆ್ಯಂಡ್ ದೇ ಪ್ಲೇಸ್ಡ್ ಅ ಗಾಡ್ ಓವರ್ ಹಿಮ್ ಅನ್ನುವಂಥದ್ದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸರಳವಾಗಿ. ಸೊ ಏನು ಮಾಡಿದ್ರಿ ನೀವು ಪ್ಯಾಶಿವ್ ಫಾರ್ಮ್ಗೆ ನೀವು ಈ ಒಂದು ಕೊಟ್ಟಿರ್ತಕ್ಕಂಥ ವರ್ಬ್ಗಳನ್ನು ಬಳಸ್ಕೊಂಡು ಈ ಒಂದು ಇಡೀ ಸೆಂಟೆನ್ಸನ್ನು ಪ್ಯಾಶಿವ್ ಫಾರ್ಮಲ್ಲಿ ಸೊ ಹಚ್ಚಿದ್ರಿ ಅನ್ನುವಂಥದ್ದು. ಓಕೆ, ಇಡೀ ಒಂದು ಪ್ಯಾರಾಗ್ರಾಫನ್ನೇ ಪ್ಯಾಶಿವ್ ಫಾರ್ಮ್ಗೆ ಚೇಂಜ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ನು. To fill in the blanks with choosing the appropriate expressions given in brackets. ಇಲ್ಲಿ ಎಕ್ಸ್ಪ್ರೆಷನ್ಗಳು ಕೊಡಲಾಗಿದೆ. ಇನ್ನು ಫಿಕ್ಸ್, ಗಿವನ್ ಅಪ್, ಪೇಸ್, ಲೆಟ್ ಅಪ್ ಅಂತ ಕೊಡಲಾಗಿದೆ. ಸೊ ಇವುಗಳ ಮೀನಿಂಗ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದು ಬರುತ್ತಾ ಇವೆರಡು ಇಲ್ಲಿ ಅಂತ ಅರ್ಥ ಆಗ್ಬಿಡುತ್ತಾ. ಇಲ್ಲಿ ಏನು ಕೊಡಲಾಗಿದೆ, ಫಸ್ಟು ಇನ್ ಎ ಫಿಕ್ಸ್ ಅನ್ನುವಂಥದ್ದು ಒಂದು ಫ್ರೇಸ್ ಕೊಡಲಾಗಿದೆ. ಸೊ ಇದು ಆಮೇಲೆ ಗಿವನ್ ಅಪ್ ಅಂತ ಕೊಡಲಾಗಿದೆ. ಗಿವನ್ ಅಪ್ ಅಂತ ಕೊಡಲಾಗಿದೆ. ಸಾರಿ, ನೆಕ್ಸ್ಟ್ ಆಮೇಲೆ ಏನು ಕೊಡಲಾಗಿದೆ, ಫೇಸ್ ಲಿಟ್ ಅಪ್ ಅಂತ ಕೊಡಲಾಗಿದೆ. ಫೇಸ್ ಲಿಟ್ ಅಪ್ ಅಂತ ಕೊಡಲಾಗಿದೆ. ಸೊ ಇವುಗಳ ಒಂದೊಂದರ ಮೀನಿಂಗ್ ನೋಡ್ತಾ ತಿಳ್ಕೊಳ್ತಾ ಹೋಗಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಫೇಸ್ ಲಿಟ್ ಅಪ್ ಅಂತಂದ್ರೆ ಮುಖದಲ್ಲಿ ಸಂತೋಷ ಅನ್ನುವಂಥ ಮೀನಿಂಗ್ ಬರುತ್ತೆ. ಈ ಪ್ರೇಜ್ಗೆ ಮುಖದಲ್ಲಿ ಸಂತೋಷ ಅನ್ನುವಂಥದ್ದು ಅಥವಾ ಉತ್ಸಾಹ ತೋರಿತು ಅನ್ನುವಂಥ ಮೀನಿಂಗ್. ಈ ರೀತಿಯಾಗಿ ಒಂದು ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಇನೆಫಿಕ್ಸ್ ಅಂತಂದರೆ ಇನೆಫಿಕ್ಸ್ ಅಂತಂದರೆ ನಿಮ್ಗೆ ಏನು ಬರುತ್ತೆ ಅಂದರೆ ಇದ್ರ ಮೀನಿಂಗ್ ಬಂದು ಗೊಂದಲದಲ್ಲಿ ಅಂತ ಹೇಳಿ ಬರುತ್ತೆ. ಕನ್ನಡ ಮೀನಿಂಗು ಗೊಂದಲದಲ್ಲಿ ಅಥವಾ ಏನು ಮಾಡಬೇಕಂದ್ರೆ ತಿಳಿಯೋಂಥ ಸ್ಥಿತಿ. ಗೊಂದಲದಲ್ಲಿ ಅನ್ನೋ ಬದಲು ಏನು ಮಾಡಬೇಕೆಂದು, ಗೊಂದಲದ ಸ್ಥಿತಿ ಅನ್ಕೊಂಬಿಡ್ರಿ. ಏನು ಮಾಡಬೇಕೆಂದು ತಿಳಿಯದ ಸ್ಥಿತಿ, ತಿಳಿಯದ ಸ್ಥಿತಿ ಹೇಳುತ್ತಾ. ಸೊ ಈ ಗಿವನ್ ಅಪ್ ಅಂತಂದ್ರೆ ಕೈ ಬಿಟ್ಟನು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಕೈ ಬಿಟ್ಟನು ಅನ್ನುವಂಥ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ನಿಮ್ಗೆ ಇದನ್ನು ಓದಿ ಅರ್ಥ ಆಗುತ್ತೆ. ರೂಪ್ಸ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಧುಕ ಅಂತ ಇದೆ. ಅಂತಂದ್ರೆ ಇಲ್ಲಿ ಏನಾಗಿದೆ, ರೂಫ್ಗೆ ಹಣದ ಆಫರ್ ಬಂದಿದೆ. ಸೊ ವೆನ್ ಹಿ ವಾಸ್ ಆಫರ್ಡ್ ಮನಿ, ಅವನಿಗೆ ಹಣದ ಆಫರ್ ಬಂದಿದೆ. ಅದಕ್ಕೆ ಟು ವೋಟ್ ಫಾರ್ ಮಧುಕನಿಗೆ ವೋಟ್ ಹಾಕಲು ಸೊ ಅವನಿಗೆ ಹಣದ ಆಫರ್ ಬಂದಿದೆ. ಅವಾಗ ರೂಪ್ಸ್ನ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಕಂಟೆಕ್ಸ್ಟ್ಗೆ ತಕ್ಕಂಗೆ ಅವನ ಮುಖದಲ್ಲಿ ಏನಾಗುತ್ತೆ, ರೂಪ್ಸ್ ಫೇಸ್ ಲಿಟ್ ಅಪ್ ಅನ್ನುವಂಥದ್ದು, ಮುಖದಲ್ಲಿ ಸಂತೋಷ ಅಥವಾ ಉತ್ಸಾಹದ ಭಾವ ಬರುತ್ತಲ್ಲ. ಸೊ ಈ ಫೇಸ್ ಲಿಟ್ ಅಪ್ ಅನ್ನುವಂಥದ್ದು ಏನಾಗುತ್ತೆ, ರೈಟ್ ಆಗುತ್ತಾ, ಫೇಸ್ ಲಿಟ್ ಅಪ್ ಅನ್ನುವಂಥದ್ದು. ಫೇಸ್ ಲಿಟ್ ಅಪ್ ಅನ್ನುವಂಥ ಫ್ರೇಜು ಕೂಡ ಇದು ಸರಿ ಹೊಂದುತ್ತೆ. ಇಲ್ಲಿ ಸೆಂಟೆನ್ಸ್ ಸೊ ಏನಾಗಿದೆ, ಇಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿದೆ. ಸೊ ಇದು ವಾಸ್ ಆಫರ್ಡ್ ಮಾಡ್ತಾ ಇದೆ, ಇಲ್ಲಿ ನಿಮಗೆ ಅವನಿಗೆ ಆಫರ್ಡ್ ಮಾಡ್ತಾ ಇದೆಯಲ್ಲ ಮನಿ ಬಗ್ಗೆ. ಹೀಗಾಗಿ ಇಲ್ಲಿ ಫೇಸ್ ಲಿಟ್ ಅಪ್ ಅನ್ನುವಂಥದ್ದು ಕೂಡ ಫಾಸ್ಟ್ ಫಾರ್ಮ್ ಆಗಿದ್ದು. ಸೊ ಇದು ಸರಿಯಾಗಿ ಇದಕ್ಕೆ ಹೊಂದಾಣಿಕೆ ಆಗ್ತದ ಅಂತ ಹೇಳ್ಬೋದು. ಸೊ ರೂಪ್ಸ್ ಫೇಸ್ ಅನ್ನುವಂಥದ್ದು ಇದೆಯಲ್ಲ, ಸೊ ಇದು ಆದ್ದರಿಂದ ಇದು ಪೊಸೆಸಿವ್ ರೂಪ್ಸ್ ಇಲ್ಲಿ ಬಳಸಲಾಗಿದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ. ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಡ್ಯಾಶ್ ಅಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಅಂಡ್ ಮಧುಕ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ರೀತಿಯಾಗಿ ನಾವು ಹಚ್ಚಬೇಕು, ಯಾವುದು ಸರಿ ಆಗುತ್ತಪ್ಪ ಅಂತಂದ್ರೆ ಏನಾಗುತ್ತೆ, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್, ಅವನಿಗೆ ಎಲೆಕ್ಷನ್ ದಿನ ಏನಾಗುತ್ತೆ ಅಂದ್ರೆ ಹಿ ವಾಸ್ ಡ್ಯಾಶ್ ಅಂಡ್ ಡಿಸೈಡೆಡ್ ಟು ವೋಟ್
ಬೋತ್ ಮಾರ್ಕಸ್ ಅಂಡ್ ಮಧುಕ. ಯಾರಿಗೆ ಮಾರ್ಕಸ್ಕ ಅಥವಾ ಮಧುಕನಿಗೆ ಅಂದ್ರೆ ಇವ್ರಿಬ್ಬರ ನಡುವೆ ಗೊಂದಲ ಉಂಟಾಗತ್ತೆ ಎಲೆಕ್ಷನ್ ದಿನ ರೂಫ್ಗೆ. ಸೊ ಹೀಗಾಗಿ ಅವನಿಗೆ ಯಾರಿಗೆ ವೋಟ್ ಹಾಕ್ಬೇಕಂತ ಕನ್ಫ್ಯೂಸ್ ಆಗಿದ್ದಾನೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗಿದ್ದಾನಲ್ಲ, ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಇಲ್ಲಿ ಇನ್ನ ಫಿಕ್ಸ್ ಅನ್ನುವಂಥದ್ದು ಏನಾಗುತ್ತೆ, ರೈಟ್ ಆಗುತ್ತೆ ಅಂತ ಹೇಳ್ಬೋದು. ಆ ಮೀನಿಂಗ್ ಇಲ್ಲಿ ಹೊಂದುತ್ತ. ಇನ್ನ ಫಿಕ್ಸ್ ಅನ್ನುವಂಥದ್ದು, ಇನ್ನ ಫಿಕ್ಸ್ ಅಂದ್ರೆ ಗೊಂದಲದಲ್ಲಿ ನೋಡ್ರಿ. ಸೊ ಹಿ ವಾಸ್ ಇನ್ ಅ ಫಿಕ್ಸ್ ಅಂದ್ರೆ ಅವನಿಗೆ ಗೊಂದಲದಲ್ಲಿದ್ದಾನೆ. ಸೊ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಧುಕ. ಯಾವತ್ತಿನ ದಿನ, ಬಟ್ ಒನ್ ಆಫ್ ದ ಡೇ, ಎಲೆಕ್ಷನ್ ದಿನ. ಸೊ ಅವನು ಗೊಂದಲದಲ್ಲಿದ್ದ ಅಂತ ಹೇಳ್ಬೋದು ಈ ರೀತಿಯಾಗಿ. ಸೊ ಇದೇನು ತೋರಿಸುತ್ತಪ್ಪ ಅಂತಂದ್ರೆ ಇನ್ನ ಫಿಕ್ಸ್ ಅನ್ನುವಂಥದ್ದು ಸ್ಟೇಟ್ ತೋರಿಸುತ್ತ ಅಂತ ಹೇಳ್ಬೋದು. ಮಧುಕ ವಾಸ್ ಇನ್ ಫಿಕ್ಸ್ ಅಂದ್ರೆ ಅವನ ಸ್ಟೇಟ್ ಕಂಡೀಷನ್ ತೋರಿಸೋ ಒಂದು ಎಕ್ಸ್ಪ್ರೆಷನ್ ಅನ್ನ ತೋರಿಸುತ್ತ ಅಂತ ಹೇಳ್ಬೋದು. ಸೊ ಫಾಸ್ಟ್ ಟೆನ್ಸ್ಗೆ ಇದು ಸರಿಯಾಗಿ ಇಲ್ಲಿ ಹೊಂದಾಣಿಕೆ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಗಿವನ್ ಅಪ್ ಅಂತ ಇದೆ ಅಲ್ಲ, ಸೊ ಕೈ ಬಿಟ್ಟನು ಅಂತ ಇದೆ. ಇದು ರೂಫ್ ಕೈ ಬಿಟ್ಟನು ಅಂತಕ್ಕಂಥ ಅರ್ಥ ಎಲ್ಲಿ ಬರೋದೇ ಇಲ್ಲ. ಸೊ ಅದರಿಂದ ಇದೇನಾಗುತ್ತಾ, ಇದು ರಾಂಗ್ ಆಗುತ್ತೆ. ಸೊ ಇವೆರಡು ಕೂಡ ಸರಿ ಆಗ್ತಾವ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಈ ರೀತಿಯಾಗಿ ಕ್ವಶನ್ಸ್ ನಿಮಗೆ ಪರೀಕ್ಷೆಯಲ್ಲಿ ಬಂದಾಗ ನೀವು ಯಾವ ರೀತಿಯಾಗಿ ಕಂಟೆಕ್ಸ್ಟ್ನ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಫೀಲಿಂಗನ್ನು, ಸಿಚುವೇಶನನ್ನು ಸೊ ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ ನಿಮಗೆ. ಸೊ ಅದಕ್ಕೆ ಹೊಂದುವಂಥ ಪ್ರೇಸನ್ನು ನೀವೇನು ಮಾಡಬೇಕು, ಇಲ್ಲಿರ್ತಕ್ಕಂತಹ ಒಂದು ಎಕ್ಸ್ಪ್ರೆಷನ್ ಪ್ರೇಸ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸೊ ನೀವು ಆಯ್ಕೆ ಮಾಡಿಕೊಂಡು ಸರಿಯಾಗಿ ನೀವು ಅಂಕಗಳನ್ನು ಪಡೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತೇನೆ. ನೆಕ್ಸ್ಟ್ ನೋಡಿ 13ನೇದು ಏನಿದೆ, ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರೊನೌನ್ ಇನ್ ಅ ಸೈಡ್ ಎ. ಅಂದರೆ ಸೈಡ್ ಎ ನಲ್ಲಿ ನಿಮಗೆ ಪ್ರೊನೌನ್ಗಳನ್ನು ಕೊಡಲಾಗಿದೆ. ಸೊ ವಿತ್ ದ ನೌನ್ಸ್ ಆರ್ ನೌನ್ ಫ್ರೇಸ್ ಇನ್ ಅ ಬಿ ಸೈಡ್, ಅಂದರೆ ಬಿ ಸೈಡ್ನಲ್ಲಿ ನಿಮಗೆ ನೌನ್ ಕೊಡಲಾಗಿದೆ ಅಥವಾ ನೌನ್ ಫ್ರೇಸ್ಗಳನ್ನು ಕೊಡಲಾಗಿದೆ. ಸೊ ಅವುಗಳನ್ನು ಹೊಂದಾಣಿಕೆ ಮಾಡಬೇಕು, ಮ್ಯಾಚ್ ಮಾಡಬೇಕು. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ. ಸೊ ಅದನ್ನು ಓದ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವುದು ಅದಕ್ಕೆ ಸರಿಯಾಗಿ ಹೊಂದುತ್ತೆ ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ಮದರ್ ತೆರೇಸಾ ವಾಸ್ ಬರ್ನ್ ಆನ್ 26 ಆಗಸ್ಟ್. ಅವಳು 26 ಆಗಸ್ಟ್ನಂದು 1910 ಇನ್ನ ಸ್ಕೋಪ್ಜೆನಲ್ಲಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಜನಿಸ್ತಾಳೆ. ವಿಚ್ ಇಸ್ ಇನ್ ಮೆಸಿಡೋನಿಯಾ. ಇದು ಎದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಅದು ಮೆಸಿಡೋನಿಯಾದಲ್ಲಿದೆ ಅಂತಂದರೆ ವಿಚ್ ಈಸ್ ಇನ್ ಮೆಸಿಡೋನಿಯಾ ಅಂದರೆ ಸ್ಕೋಪ್ಜೆ ಬಗ್ಗೆ ಹೇಳ್ತಾ ಇದೆ. ಈ ಸ್ಕೋಪ್ಜೆ ಅನ್ನುವಂಥದ್ದು ಇವಾಗ ಮೆಸಿಡೋನಿಯಾದಲ್ಲಿದೆ ಅನ್ನುವಂಥ ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನೋಡಿ, ಇದು ಯಾಕೆ ಯಾವ ರೀತಿಯಾಗಿ ನಾವು ವಿಚ್ ಎದಕ್ಕೆ ಬಳಸ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ವಿಚ್ ಅನ್ನುವಂಥದ್ದನ್ನು ನಾವು ವಸ್ತುಗಳಿಗೆ ಮತ್ತು ಈ ಸ್ಥಳಕ್ಕೆ ಬಳಸ್ತೀವಿ. ಸೊ ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಇದು ಆಮೇಲೆ ಸ್ಥಳ, ತಿಂಗ ಮತ್ತು ಸ್ಥಳಕ್ಕೆ ಬಳಸ್ತೀವಿ. ಹೀಗಾಗಿ ಇದು ರಿಲೇಟಿವ್ ಪ್ರೊನೌನು. ಸೊ ಈ ಸ್ಕೋಪ್ಜೆಗೆ ಇದು ಹೊಂದಾಣಿಕೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ವಿಚ್ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂದ್ರೆ ಒಂದೇದ್ದು. ಸೊ ಇದು ರೈಟ್ ಅಂತ ಹೇಳ್ಬೋದು. ಇದಕ್ಕಿದು ಮ್ಯಾಚ್ ಆಗುತ್ತಾ? ಓಕೆ, ಸೊ ಇಲ್ಲೇ ಬರೆದ್ಬಿಡು. ಓಕೆ, ಇದಕ್ಕೆ ಮ್ಯಾಚ್ ಆಗುತ್ತೆ, ಇದು ಎ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ನಿಮ್ಗೆ, ಇಸ್ ಇನ್ ಮೆಸಿಡೋನಿಯಾ ನಾವು ಡ್ಯಾಶ್ ಹರ್ ಫಾದರ್ ವಾಸ್ ನಿಕೋಲಾ ಬೊಜಾಕ್ಷು. ಹರ್ ಫಾದರ್ ಯಾರ್ ಫಾದರು? ಇದು ಮದರ್ ತೆರೇಸಾ ಬಗ್ಗೆ ಹೇಳ್ತಿದೆ. ಸೊ ಮದರ್ ತೆರೇಸಾ ಫಾದರ್ ವಾಸ್ ನಿಕೋಲಾ ಬೊಜಾಕ್ಷು ಅಂತ ಹೇಳಿ. ಇಲ್ಲಿ ಹರ್ ಫಾದರ್ ನಿಕೋಲಾ ಬೊಜಾಕ್ಷು, ಹರ್ ತಂದೆ. ಸೊ ಹರ್ ಅಂತಕ್ಕಂಥದ್ದು ಯಾರ ತಂದೆ ಅನ್ನುವಂಥದ್ದು ಹೇಳ್ತಾ ಇದೆ, ಅಂದ್ರೆ ಮದರ್ ತೆರೇಸಾ ತಂದೆ ಬಗ್ಗೆ ಹೇಳ್ತಾ ಇದೆ. ಹೀಗಾಗಿ ಹರ್ ಅನ್ನುವಂಥದ್ದು ಪ್ರೊಸೆಸಿವ್ ಪ್ರೊನೌನ್. ಇದು ಏನಾಗುತ್ತೆ, ಇದು ಪೊಸೆಸಿವ್ ಪ್ರೊನೌನ್ ಆಗಿರೋದ್ರಿಂದ ಇಲ್ಲಿ ಪೊಸೆಷನ್ ತೋರಿಸ್ತಕ್ಕಂಥ ನೌನ್ ಫ್ರೇಸ್ ಅನ್ನ ನೀವು ನೋಡೋದಾದ್ರೆ ಇದ್ರೊಳಗಡೆ ಸೊ ಇಲ್ಲಿದೆ ನೋಡಿ, ಮದರ್ ತೆರೇಸಾ ಅಂತ ಹಚ್ಚಬೇಡ್ರಿ. ಅವ್ರ ಇದು ಅಂದ ತಕ್ಷಣ, ನೀವು ತಂದೆ ಅಂದ ತಕ್ಷಣ ಇಲ್ಲಿ ನೀವು ಏನ್ ನೋಡ್ಬೇಕಾಗತ್ತಪ್ಪ ಅಂತಂದ್ರೆ ಪೊಸೆಷನ್ ತೋರಿಸೋ ನೌನ್ ಫ್ರೇಸ್ ನೋಡ್ಬೇಕು. ಇಲ್ಲಿ ಅಪಾಸ್ಟ್ರೋಫಿ ಎಸ್ ಇದೆಯಲ್ಲ, ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಪೊಸೆಷನ್ ತೋರಿಸ್ತಕ್ಕಂಥ ಒಂದು ನೌನ್ ಫ್ರೇಸ್ ಆಗುತ್ತೆ. ಹೀಗಾಗಿ ಇದು ಬಿ ರೈಟ್ ಆಗುತ್ತಾ ಅಂತ ಹೇಳ್ಬೋದು. ಹರ್ ಗೆ ಮದರ್ ತೆರೇಸಾಸ್ ಅಂತ ಆಗುತ್ತೆ ನೋಡಿ. ಇಲ್ಲಿ ಮದರ್ ತೆರೇಸಾಸ್ ಫಾದರ್ ವಾಸ್ ನಿಕೋಲಾ ಬೊಜಾಕ್ಷು ಹೂ ವಾಸ್ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಸೊ ಇವ್ರ ಬಗ್ಗೆ, ನಿಕೋಲಾ ಬೊಜಾಕ್ಷು ಅವ್ರ ಬಗ್ಗೆ, ಹೂ ವಾಸ್ ಸಿಂಪಲ್ ಬಿಸ್ನೆಸ್ ಮ್ಯಾನ್ ಅವ್ರ ಬಗ್ಗೆ ಏನ್ ಮಾಡ್ತಾ ಇದೆ, ಎಕ್ಸ್ಟ್ರಾ ಮಾಹಿತಿಯನ್ನು ಕೊಡ್ತಾ ಇದೆಯಲ್ಲ. ಸೊ ಯಾವ್ದು ಕೊಡ್ತಾ ಇದೆ, ಹೂ ಅನ್ನುವಂಥ ಪ್ರೊನೌನು. ಸೊ ಇವ್ರ ಬಗ್ಗೆ ಕೊಡ್ತಾ ಇದೆ. ಹೌದಾ, ಹೂ ಅಂದ್ರೆ ಯಾರು ಇಲ್ಲಿ ಅಂತಂದ್ರೆ ಈ ಒಂದು ಪ್ರೊನೌನ್ ಯಾವ್ದಕ್ಕೆ ಸೆಟ್ ಆಗುತ್ತೆ ಅಂತಂದ್ರೆ ನಿಕೋಲಾ ಬೊಜಾಕ್ಸ್ಗೆ
ಸಟ್ ಆಗುತ್ತೆ. ಓಕೆ, ಇದೇನಾಗುತ್ತೆ ಮೂರನೇದು ಸಿ. ನೆಕ್ಸ್ಟ್ ನೋಡಿ, ಸಿ ಡ್ಯಾಶ್ ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಹೂ ವಾಸ್ ಫಾಂಡ್ ಆಫ್ ಸಿಂಗಿಂಗ್. ಅಂದರೆ ಇದು ಯಾರ ಬಗ್ಗೆ ಹೇಳ್ತಾ ಇದೆ ಅಂದರೆ ಸಿ ಅನ್ನುವಂಥದ್ದು ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್. ಸೊ ಇಲ್ಲಿ ಮದರ್ ತೆರೇಸಾಳ ಬಗ್ಗೆ. ಸೊ ಅವಳು ಏನಾಗಿದ್ದಾಳಪ್ಪ ಅಂತಂದರೆ ಬ್ಯೂಟಿಫುಲ್ ಆಗಿದ್ದಾಳೆ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಆಗಿದ್ದಾಳೆ. ಸೊ ಹೀಗಾಗಿ ಈ ಒಂದು ಸಿ ಅನ್ನುವಂಥ ಒಂದು ಪ್ರೊನೌನ್ ಯಾರ ಬಗ್ಗೆ ಹೇಳಲಾಗ್ತದೆಯಪ್ಪ ಅಂತಂದರೆ ಮದರ್ ತೆರೇಸಾಳ ಬಗ್ಗೆ. ಸೊ ಇಲ್ಲಿದೆಯಲ್ಲ, ಸೊ ಇದೇನಾಗುತ್ತಪ್ಪ ಅಂತಂದರೆ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ರೈಟ್ ವರ್ಡ್ ಫ್ರೇಸ್ ಆಗುತ್ತೆ ಅಂತ ಹೇಳ್ಬೋದು. ನೌನ್ ಫ್ರೇಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸಿ ವೆಂಟ್ ಟು ಐರ್ಲ್ಯಾಂಡ್ ವೇರ್ ಸಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್ ಬಿಫೋರ್ ಟ್ರಾವೆಲಿಂಗ್ ಟು ಕೋಲ್ಕತ್ತಾ. ಸೊ ವೆಂಟ್ ಟು ಐರ್ಲ್ಯಾಂಡ್, ಅವಳು ಐರ್ಲ್ಯಾಂಡ್ಗೆ ಹೋದ್ಲು. ವೇರ್, ಅಲ್ಲಿ, ಎಲ್ಲಿ, ಐರ್ಲ್ಯಾಂಡ್ದಲ್ಲಿ. ಓಕೆ, ಅಲ್ಲಿ ಏನು ಮಾಡಕತ್ಲ ಅವರು, ಸಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್ ಮತ್ತು ಬಿಫೋರ್ ಟ್ರಾವೆಲಿಂಗ್ ಟು ಕೋಲ್ಕತ್ತಾ. ಹೌದಾ. ಸೊ ವೇರ್ ಅನ್ನುವಂಥದ್ದು ಸ್ಥಳಕ್ಕೆ ಸಂಬಂಧಪಟ್ಟಂಗೆ, ಐರ್ಲ್ಯಾಂಡ್ ಅನ್ನುವಂಥದ್ದು ಇದೆಯಲ್ಲ, ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಸ್ಥಳ ಆಗಿರೋದ್ರಿಂದ ಸೊ ಇದು ರೈಟ್ ಆಗುತ್ತಾ ಅಂತ ಹೇಳ್ಬೋದು. ಈ ಒಂದು ಪ್ರೊನೌನು ಐರ್ಲ್ಯಾಂಡ್ಗೆ ಮ್ಯಾಚ್ ಆಗುತ್ತಾ ಅನ್ನುವಂಥದ್ದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಸರಳವಾಗಿ ಯಾವ ರೀತಿಯಾಗಿ ನೀವು ಹೆಚ್ಚು ಕಡಿಮೆ ಇದ್ರ ಹಿಂದೆ ಇರ್ತಕ್ಕಂಥ ವರ್ಡ್ಗೆ ಇದು ಸಂಬಂಧ ರಿಲೇಟೆಡ್ ಆಗಿ ಹೇಳ್ತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಸೊ ನೀವು ಅದನ್ನು ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಚೂಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಓಕೆ, ಸರಳವಾಗಿ ತಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರೋಣ. ಸೊ ಹೀಗಾಗಿ ಹೆಚ್ಚು ಹೆಚ್ಚಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ತೆ.